ಪುತ್ತೂರು ಉಪವಿಭಾಗ ಮಟ್ಟದ ಮರಳು ಸಮಿತಿ ಸಭೆಯನ್ನು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ಅಧ್ಯಕ್ಷತೆಯಲ್ಲಿ ಸಹಾಯಕ ಆಯುಕ್ತರ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆಸಲಾಯಿತು. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಪಗಳಲ್ಲಿ ಗುರುತಿಸಲಾಗಿರುವ ಮರಳು ಬ್ಲಾಕ್ಗಳ ಮಾಹಿತಿಯನ್ನ ಪಡೆದ ಎಸಿಯವರು ಸಮರ್ಪಕವಾಗಿರುವ ಬ್ಲಾಕ್ಗಳ ಕುರಿತು ಕಡತವನ್ನು ಡಿಸಿಯವರಿಗೆ ವರದಿ ಮಾಡುವುದು ಹಾಗೂ ಸರ್ವೆ ನಂಬರ್ ಸೇರಿದಂತೆ ವ್ಯತ್ಯಾಸಗಳಿರುವ ಬ್ಲಾಕ್ಗಳ ಕಡತವನ್ನು ವಾರದೊಳಗಡೆ ಸರಿಪಡಿಸಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಪುತ್ತೂರು ತಾಲೂಕಿನಲ್ಲಿ ಉಪ್ಪಿನಂಗಡಿಯ ಸಮೀಪ ನೇತ್ರಾವತಿ ಬಳಿ 6 ಎಕರೆಯಲ್ಲಿ ಮರಳು ಬ್ಲಾಕ್ ಜಾಗ ಗೊತ್ತುಪಡಿಸಿದ್ದು ಜಲ್ಲಿ ಸಹಿತವಾದ 42,000 ಮೆಟ್ರಿಕ್ ಟನ್ ಮರಳಿದೆ. ಇದರಲ್ಲಿ 25,000 ಮೆಟ್ರಿಕ್ ಟನ್ ಗುಣಮಟ್ಟದ ಮರಳೆಂದು ಅಂದಾಜಿಸಲಾಗಿದೆ. ಮ್ಯಾಪಿಂಗ್ ಹಾಗೂ ಸರ್ವೆ ನಂಬರ್ ವ್ಯತ್ಯಾಸವಿರುವುದರಿಂದ ಅದು ಸರಿಯಾಗಿ ಬಂದ ಬಳಿಕವೇ ಜಿಲ್ಲಾಡಳಿತಕ್ಕೆ ಕಳುಹಿಸಲಾಗುವುದು. ಮರಳು ಬ್ಲಾಕ್ ವರ್ಕ್ ಆರ್ಡರ್ ಆದ ಮೇಲೆ ಸರ್ವೆ ನಂಬರ್ ಬದಲಾವಣೆಯಾಗಿದೆ ಎಂಬ ದೂರು ಬರದಂತೆ ಆರಂಭದಲ್ಲೇ ಎಚ್ಚರ ವಹಿಸಬೇಕು ಎಂದು ಸ್ಟೆಲ್ಲಾ ವರ್ಗೀಸ್ ಹೇಳಿದರು. ಸುಳ್ಯ ತಾಲೂಕಿನಲ್ಲಿ 2 ಎಕರೆ ಜಾಗ ಗುರುತಿಸಲಾಗಿದ್ದು 9,400 ಮೆಟ್ರಿಕ್ ಟನ್ ಮರಳನ್ನು ಅಂದಾಜಿಸಲಾಗಿದೆ. ಆದರೆ ಸುಳ್ಯದ ಏಕೈಕ ಬ್ಲಾಕ್ಗೆ ಅರಣ್ಯ ಇಲಾಖೆಯ ಆಕ್ಷೇಪವಿದ್ದು ಇದನ್ನು ಮುಂದುವರಿಸಲು ಅಸಾಧ್ಯ ಎಂದು ಚರ್ಚೆಯ ಬಳಿಕ ಸಭೆ ತೀರ್ಮಾನಿಸಿತು. ಕಡಪ ತಾಲೂಕು ವ್ಯಾಪ್ತಿಯಲ್ಲಿ 4 ಜಾಗ ಗುರುತಿಸಿದ್ದು ಗುಂಡ್ಯಹೊಳೆ ಬಳಿ 2.5 ಎಕರೆ, ಪೆರಾಪಿಯಲ್ಲಿ 5 ಹಾಗೂ 6 ಎಕರೆ, ಕುದ್ಮಾರು 2.25 ಎಕರೆ ಜಾಗ ಗುರುತಿಸಲಾಗಿದೆ. ಗುಂಡ್ಯ ಬ್ಲಾಕ್ ಜಂಟಿ ಸಮೀಕ್ಷೆ ನಡೆಸಿ ವರದಿ ನೀಡಬೇಕು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು 4 ಬ್ಲಾಕ್ಗಳಿಗೂ ಭೇಟಿ ನೀಡಿ ವರದಿ ನೀಡುವಂತೆ ಉಪವಿಭಾಗಾಧಿಕಾರಿ ಸೂಚನೆ ನೀಡಿದರು. ನೋಡಿ ಈಗೆಲ್ಲ ಸುಮ್ಮನೆ ಬೀಡ್ ಮಾಡಿದ್ರೆ ಸೈನ್ ಮಾಡಲಿಕ್ಕೆ ಮುಂದಿಲ್ಲ ಇಲ್ಲಿ, ಹೌದಾ? ವಾಟ್ ಇಸ್ ದ ಪಾಯಿಂಟ್? ಈ ತರ ಮೀಟಿಂಗ್ ಇಡೋ ಉದ್ದೇಶ ಏನು? ಅಷ್ಟು ವಾಲ್ಯೂಮ್ ಅಷ್ಟು ಕ್ವಾಂಟಿಟಿಯಲ್ಲಿ ಇದೆ ಅಂತ ನನಗೆ ಗೊತ್ತಾಗಬೇಕಲ್ಲ. ಅದು ಒಂದು ನೋಟ್ ಮಾಡಿ. ಆ ಕ್ಯಾಲ್ಕುಲೇಷನ್ ಕ್ವಾಂಟಿಟಿ ಅಸೆಸ್ ಮಾಡಿದ್ದು ಸೈನ್ಡ್ ಬೈ ದ ಜಿಯೋಲಜಿಸ್ಟ್. ವರ್ಕ್ ಆರ್ಡರ್ ಕೊಟ್ಟಾಗಿದೆ. ವರ್ಕ್ ಆರ್ಡರ್ ಕೊಟ್ಟಿದ ಮೇಲೆ ಸರ್ವೆ ನಂಬರ್ ಚೇಂಜ್ ಆಗಿದೆ ಅಂತ ಯಾರಿಗೆ ಬಂದಿದೆ ಅವರು ತಿರುಗಾಡ್ತಾ ಇದ್ದಾರೆ ಮತ್ತೆ. ಸೊ ಅದೆಲ್ಲ ಆಗಬಾರ್ದು ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಏನು ಜವಾಬ್ದಾರಿ ಇದೆ ನೀಟಾಗಿ ಕೊಟ್ಟರೆ ಮುಂದೆ ಅದು ಹೋದ್ಮೇಲೆ ಫೈಲ್ ವಾಪಸ್ ಬರೋದಿಲ್ಲ. ದಟ್ ಇಸ್ ಕರೆಕ್ಷನ್ ಮಾಡಿ 2 ದಿನ ಒಳಗಡೆ ಕೊಡ್ತೀನಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಅದು ಬಂದ ಮೇಲೆ ಮುಂದೆ ಇಲ್ಲಿಂದ ಹೋಗೋದು. ಎರಡನೇದು ಜಿಯೋಲಜಿ ಡಿಪಾರ್ಟ್ಮೆಂಟ್ ನಮ್ಗೆ ಏನು ಕ್ಯಾಲ್ಕುಲೇಷನ್ ಅಲ್ಲಿ ಇಷ್ಟು ಕ್ವಾಂಟಿಟಿ ಇಷ್ಟು ಮೆಟ್ರಿಕ್ ಟನ್ಸ್ ಆಫ್ ಸ್ಯಾಂಡ್ ಇದೆ ಅಂತ ಅವರು ಜಂಟಿ ವರದಿಯಲ್ಲಿ ಬರೆದಿರ್ತಾರೆ. ಅದರ ಕ್ಯಾಲ್ಕುಲೇಷನ್ ಏನಿದೆ ಅಂತ ನಾನೊಂದು ಸೈನ್ಸ್ ಕಾಪಿ ಕೇಳಿದ್ದೀನಿ. ಸೊ ಅದು ಅವರು 1-2 ದಿನ ಒಳಗಡೆ ಕೊಡ್ತಾರೆ. ಮತ್ತೆ ಸ್ಟ್ರೀಮ್ ಆರ್ಡರ್ ಯಾವ ಶ್ರೇಣಿ ಅದು ಬಹಳ ಇಂಪಾರ್ಟೆಂಟ್. ಬಿಕಾಸ್ 4ರಿಂದ ಮೇಲೆ ಇರೋದಷ್ಟೇ ನಾವು ಟೆಂಡರ್ ಆಪ್ಷನ್ ಮಾಡ್ತೀವಿ. ಅದಕ್ಕಿಂತ ಕೆಳಗಡೆ ಇರೋದು ಗ್ರಾಮ ಪಂಚಾಯತಿಗೆ ಕೊಡ್ಬೇಕಂತ ಇರೋದು. ಸೊ ಅದಕ್ಕಾಗಿ ಆ ಶ್ರೇಣಿ ಬರೆಯೋದು ವೆರಿ ಇಂಪಾರ್ಟೆಂಟ್. ಅದು ಯಾವ ಶ್ರೇಣಿ ಅಂತ ಅದು ಕೂಡ ಬರ್ಸ್ಕೊಡ್ಬೇಕು. ಅಷ್ಟೇ ಬರುತ್ತೆ ಐಡೆಂಟಿಫೈ ಮಾಡ್ಬೇಕು. ಇಲ್ಲ ಮುಂದೆ ನಾವು ಇದು ಮಾಡಬಹುದೇ ಇಲ್ಲ ಅಂತ ನೀವು ಹೇಳ್ತೀವಿ. ಅದೇ ಅಬ್ಜೆಕ್ಷನ್ ಇದೆ ಅಂತ ನಾನು ಕೇಳಿದ್ದು. ಸೊ ಅಬ್ಜೆಕ್ಷನ್ ಇದೆ. ಸೊ ಅಬ್ಜೆಕ್ಷನ್ ಇದ್ರೆ ವಿ ಕ್ಯಾನಾಟ್ ಗೋ ಅಹೆಡ್. ಫಸ್ಟ್ objection is there. So ಸುಳ್ಯದ
ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಸುಳ್ಯದ ರಾಜಣ್ಣ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಸ್ತಶೆಟ್ಟಿ, ವಲಯ ಅರಣ್ಯಾಧಿಕಾರಿಗಳಾದ ಸಂಧ್ಯಾ, ಕಿರಣ್ ಬಿಎಂ, ತ್ಯಾಗರಾಜ್, ಆರ್ಟಿಒ ವಿಶ್ವನಾಥ್ ಅಚ್ಚಲ, ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಸಾ, ಪುತ್ತೂರು ಪ್ರಭಾರ ತಹಶೀಲ್ದಾರ್ ನಾಗರಾಜ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ, ಕಡಪದ ಪ್ರಭಾಕರ್, ಲೋಕೋಪಯೋಗಿ ಕಾರ್ಯಪಾಲಕ ಇಂಜಿನಿಯರ್ ರಾಜೇಶ್ ರೈ ಸೇರಿದಂತೆ ಗಣಿ ಇಲಾಖೆ ಹಾಗೂ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ಖುಷಿ ಅಪ್ಪುಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ ವೀಕೆ